ವಿಶ್ವದಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಅಣುಬಾಂಬ್ಗಳ ಭಂಡಾರ ನೋಡಿದರೆ ನಮ್ಮ ವಿಶ್ವವನ್ನು ಸುಮಾರು 6 ಬಾರಿ ಸಂಪೂರ್ಣವಾಗಿ ನಿರ್ನಾಮಗೊಳಿಸುವಂತಹ ಶಕ್ತಿ ಈ ಪ್ರಪಂಚದಲ್ಲಿರುವಂತಹ ಬಾಂಬ್ಗಳಲ್ಲಿ ಇದೆ. ಹಲವಾರು ಡಿಕ್ಟೇಟರ್ಗಳ ಕೈಯಲ್ಲಿ, ಪುಟಿನ್ನಂತಹ ಸರ್ವಾಧಿಕಾರಿಯ ಕೈಯಲ್ಲಿ ಈ ಬಾಂಬ್ನ ನಿಯಂತ್ರಣ ಅಡಗಿದೆ. ಈ ಬಾಂಬ್ಗಳನ್ನೇನಾದರೂ ಉಪಯೋಗಿಸಿದ್ರೆ ಅದು ವಿಶ್ವದ ಅಂತ್ಯಕ್ಕೆ ಮೂಲ ಕಾರಣವಾಗಬಹುದು. ನಾವು ಸಾಧಿಸಿದ್ದಾದರೂ ಏನು, ಒಬ್ಬ ಖೋಮೇನಿಯನ್ನು ಬದಲಾಯಿಸಿ ಇನ್ನೊಬ್ಬ ಖೋಮೇನಿಯನ್ನು ತಂದದ್ದಾಯಿತು. ಅಷ್ಟಲ್ಲದೆ ಇನ್ನೇನೂ ದೊಡ್ಡ ಸಾಧನೆ ಆಗಲಿಲ್ಲ. ಟ್ರಂಪ್ ಹೇಳ್ತಿದ್ದಾರೆ, ನಾವು ಇರಾನ್ನಲ್ಲಿ ನಾಶಪಡಿಸಬೇಕಾದದ್ದು ಇನ್ನೇನೂ ಉಳಿದಿಲ್ಲ ಅಂತ. ಇದು ಉಡಾಫೆಯ ಮಾತು. ಕಳೆದ 2 ವಾರಗಳಿಂದಲೂ ಸಹ ಇರಾನ್ ಮತ್ತು ಇಸ್ರೇಲ್ ನಡುವೆ ನಿರಂತರವಾಗಿ ಯುದ್ಧ ನಡೀತಾ ಇರುವಂಥದ್ದು. ಈ ಯುದ್ಧದ ಪರಿಣಾಮ 2 ದೇಶಗಳು ಸಹ ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಈ ಯುದ್ಧದ ಪರಿಣಾಮ ಇತರೆ ದೇಶಗಳಿಗೂ ಸಹ ಸಾಕಷ್ಟು ದುಷ್ಪರಿಣಾಮ ಸಹ ಬೀರ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ IGP ಆದಂಥ ಅರ್ಕೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನು ಕಳೆದ 2 ವಾರಗಳಿಂದ ನೋಡ್ತಾ ಇದ್ದೀರಾ ಇರಾನ್ ಇಸ್ರೇಲ್ ನಡುವಿನ ಯುದ್ಧ, ಜೊತೆಗೆ ಅಮೆರಿಕವು ಕೂಡ ಈ ಒಂದು ಯುದ್ಧದಲ್ಲಿ ಭಾಗಿಯಾಗ್ತಿರುವಂಥದ್ದು, ಸಾಕಷ್ಟು ಸಾವು ನೋವುಗಳಾಗ್ತಿರುವಂಥದ್ದು. ಈ ಯುದ್ಧದ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋದಾದ್ರೆ ಸರ್. ವಿಶ್ವದ ಇತಿಹಾಸ ನೋಡಿದ್ರೆ ಯಾವ ಕಾನ್ಫ್ಲಿಕ್ಟ್ಗಳ ರೆಸಲ್ಯೂಷನ್ಗೂ ಯುದ್ಧ ಪರಿಹಾರವನ್ನು ಕೊಟ್ಟಿಲ್ಲ. ನೀವು ರಾಮಾಯಣ ಮಹಾಭಾರತದ ಯುದ್ಧಗಳನ್ನು ನೋಡಿದ್ರೂ ಕೂಡ ಅದರಲ್ಲಿ ಗೆದ್ದವರು ಸೋತರು, ಸೋತವರು ಸತ್ರು ಅನ್ನುವ ನಾಡುನುಡಿಯಂತೆ ಯಾವ ಯುದ್ಧವೂ ನಾವು ಬಯಸಿದ ಪರಿಣಾಮಗಳನ್ನು ಕೊಡಲ್ಲ. ಈಗ ಇತ್ತೀಚಿನ ಯುದ್ಧಗಳಲ್ಲಿ, 2ನೇ ಮಹಾಯುದ್ಧ ಆದ ನಂತರ ನಡೀತಾ ಇರುವಂತಹ ಯುದ್ಧಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. 2ನೇ ಮಹಾಯುದ್ಧದಲ್ಲಿ ಉಪಯೋಗಿಸಿದ ಅಣುಬಾಂಬ್ನಿಂದ ವಿಶ್ವ 45ನೇ ಇಸ್ವಿಯಿಂದ ಇಲ್ಲಿ ತನಕ 3ನೇ ವಿಶ್ವಯುದ್ಧವನ್ನು ತಡೆಯಿತು. ಯಾಕೆ ಅಂತಂದರೆ, ವಿಶ್ವದಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಅಣುಬಾಂಬ್ಗಳ ಭಂಡಾರ ನೋಡಿದರೆ ನಮ್ಮ ವಿಶ್ವವನ್ನು ಸುಮಾರು 6 ಬಾರಿ ಸಂಪೂರ್ಣವಾಗಿ ನಿರ್ನಾಮಗೊಳಿಸುವಂತಹ ಶಕ್ತಿ ಈ ಪ್ರಪಂಚದಲ್ಲಿರುವಂತಹ ಬಾಂಬ್ಗಳಲ್ಲಿ ಇದೆ. ಅದರಲ್ಲೂ ಹೆಚ್ಚಾಗಿ ಅಮೆರಿಕ ಮತ್ತು ರಷ್ಯಾಗಳಲ್ಲಿ ಈ ಬಾಂಬ್ಗಳ ಸಂಗ್ರಹ ಇದೆ. ಉತ್ತರ ಕೊರಿಯಾದಂಥ ಸಣ್ಣ ರಾಷ್ಟ್ರಗಳಲ್ಲಿಯೂ ಕೂಡ ಬಾಂಬಿದೆ. ಪಾಕಿಸ್ತಾನದಂಥ ರೋಗ್ ನೇಷನ್ಗಳಲ್ಲಿ ಕೂಡ ಬಾಂಬಿದೆ. ಹಲವಾರು ಡಿಕ್ಟೇಟರ್ಗಳ ಕೈಯಲ್ಲಿ, ಪುಟಿನ್ನಂತಹ ಸರ್ವಾಧಿಕಾರಿಯ ಕೈಯಲ್ಲಿ ಈ ಬಾಂಬ್ನ ನಿಯಂತ್ರಣ ಅಡಗಿದೆ. ಹೀಗಾಗಿ ಈ ಬಾಂಬ್ಗಳನ್ನೇನಾದರೂ ಉಪಯೋಗಿಸಿದ್ರೆ ಅದು ವಿಶ್ವದ ಅಂತ್ಯಕ್ಕೆ ಮೂಲ ಕಾರಣವಾಗಬಹುದು. ಯಾಕೆ ಅಂತಂದರೆ, ಒಂದು ಬಾಂಬ್ ಹಾಕಿದ ಕೆಲವೇ ಕ್ಷಣಗಳಲ್ಲಿ ಉಳಿದ ದೇಶವೂ ಕೂಡ, ಶತ್ರು ರಾಷ್ಟ್ರವೂ ಕೂಡ ಬಾಂಬ್ ಹಾಕಿದ ರಾಷ್ಟ್ರಗಳ ಮೇಲೆ ಬಾಂಬ್ ಹಾಕಬಹುದು. ಹೀಗಾಗಿ ಎಲ್ರಿಗೂ ಒಂದು ಭಯ ಇದ್ದು, ಏನು ನ್ಯೂಕ್ಲಿಯರ್ ಡಿಟರೆನ್ಸ್ ಅಂತ ಹೇಳ್ತಾರೆ, ಈ ನ್ಯೂಕ್ಲಿಯರ್ನ ಭಯದಿಂದ ನಾವು ಈ ಸಂಭವಿಸಬಹುದಾದ ಯುದ್ಧಗಳನ್ನು ತಡೀತಾ ಇದ್ವಿ. ಆದರೆ ಮನುಷ್ಯ ಈ ಯುದ್ಧಗಳನ್ನು, ವಿಶ್ವಯುದ್ಧವನ್ನು ತಡೆದ ಮಟ್ಟಿಗೆ ಶಾಂತಿಪ್ರಿಯನಾಗಲಿಲ್ಲ. ಮನುಷ್ಯನ ಈ ವೈಲೆಂಟ್ ಸ್ವಭಾವ ಮುಂದುವರಿಯುತ್ತಲೇ ಇದೆ. ಸ್ವಾರ್ಥ ಸ್ವಭಾವ ಇದೆಲ್ಲ ಮುಂದುವರಿಯುತ್ತಲೇ ಇದೆ. ಅದರಲ್ಲೂ ಹಲವಾರು ಡಿಕ್ಟೇಟರ್ಗಳ ಕೈಯಲ್ಲಿ ಇವತ್ತು ರಾಜನೀತಿ ಸಿಕ್ಕಾಕೊಂಡ್ಬಿಟ್ಟಿದೆ. ನಾವು ಮತ್ತೊಮ್ಮೆ ವಿಶ್ವದ ಇತಿಹಾಸ ನೋಡಿದಾಗ ಹೆಚ್ಚು ಯುದ್ಧಗಳನ್ನು ಡಿಕ್ಲೇರ್ ಮಾಡಿದಂತಹವರು ಸರ್ವಾಧಿಕಾರಿಗಳೇ. ಅವರು ರಾಜರಿರಬಹುದು, ಹಿಟ್ಲರ್ನಂಥ ಸರ್ವಾಧಿಕಾರಿಯಾಗಿರಬಹುದು. ಈ ಸರ್ವಾಧಿಕಾರಿಗಳು ಅವ್ರ ಕೈಯಲ್ಲಿ ನಿರ್ಣಯ ತಗೊಳ್ಳುವಂತಹದ್ದಿದ್ದಾಗ, ಡೆಮೊಕ್ರಾಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ ಅಥವಾ ಪ್ರಜೆಗಳ ಸಾಮೂಹಿಕ ಅಭಿಪ್ರಾಯದಿಂದ ಯುದ್ಧವನ್ನು ಡಿಕ್ಲೇರ್ ಮಾಡಿರುವಂತಹ ಘಟನೆಗಳು ವಿಶ್ವದ ಇತಿಹಾಸದಲ್ಲಿ ಬಹಳ ಕಡಿಮೆ. ಇತ್ತೀಚೆಗೆ ಹಿಟ್ಲರ್ನಂತಹ ವ್ಯಕ್ತಿ ತಗೊಂಡಂತಹ ನಿರ್ಣಯಗಳಿಂದ ಪ್ರಪಂಚದ ಲಕ್ಷಾಂತರ ಮಂದಿ ಸಾವು ನೋವುಗಳಿಗೀಡಾಗೋದಲ್ಲದೆ ಇತಿಹಾಸವನ್ನೇ ಬದಲಾಯಿಸಿಬಿಡ್ತು. ಕೋಟ್ಯಾಂತರ ಜನಗಳ ಜೀವನ ವಿಧಾನವನ್ನು ನರಕದ ಕೂಪಕ್ಕೆ ತಳ್ಳಿತು. ಹೀಗಾಗಿ ಈ ಯುದ್ಧಗಳು ಯಾವತ್ತೂ ಪರಿಹಾರಗಳಲ್ಲ. ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ
ಇರಾನನ ವಿರುದ್ಧ ಮಾಡಿದಂತಹ ಆರೋಪಗಳು, ಇರಾನ್ ಅಣುಬಾಂಬ್ ತಯಾರು ಮಾಡ್ತಾ ಇದೆ, ಈ ಅಣುಬಾಂಬನ್ನು ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿ ಇಸ್ರೇಲನ್ನು ಸರ್ವನಾಶ ಮಾಡುವ ಉದ್ದೇಶದಲ್ಲಿದೆ, ಮತ್ತು ನಮ್ಮ ಜನಾಂಗದ ಬಗ್ಗೆನೇ ಇರಾನ್ನವರು ದ್ವೇಷಿಗಳಾಗಿದ್ದಾರೆ. ಆದ್ದರಿಂದ ನಾವು ಏನಾದರೂ ಮಾಡಿ ಈ ಅಣುಬಾಂಬನ್ನು ತಡಿಬೇಕು. ಈ ಅಣುಬಾಂಬನ್ನು ತಡೆಯೋದಕ್ಕೆ ನಿರ್ಣಯ ಮಾಡುವಂಥವ್ರು ಯಾರು? ಅಲ್ಲಿ ಇರಾನ್ನಲ್ಲಿದ್ದಂತಹ ಇನ್ನೊಬ್ಬ ಸರ್ವಾಧಿಕಾರಿ. ಈ ಸರ್ವಾಧಿಕಾರ ತೀರಾ ಡಿಫ್ರೆಂಟ್ ಆದ ಕಾಕ್ಟೇಲ್ ಆಗಿತ್ತು. ಧರ್ಮ, ರಾಜನೀತಿ, ಮಿಲಿಟರಿ ಮತ್ತು ಎಕಾನಮಿ, ಈ 4 ಅಧಿಕಾರಗಳು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವ್ಯಕ್ತಿ ಕೇಂದ್ರೀಕೃತ ಒಂದು ಸಣ್ಣ ಗುಂಪಿನ ಕೈಯಲ್ಲಿದ್ದಾಗ ಅದು ಬಹಳ ಅಪಾಯಕಾರಿಯಾಗಿತ್ತು. ಅವರ ನಡೆನುಡಿಗಳು, ಅವರ ನಡೆಸಿದಂತಹ ಕಾರ್ಯಾಚರಣೆಗಳು ಪ್ರಪಂಚದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಪಾಯವನ್ನು ಒಡ್ಡುವಂತಹ ಸಂಭವ ಇತ್ತು. ಹೀಗಾಗಿ ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಮಾತುಕತೆ ಒಂದು ಕಡೆ ನಡೀತಾ ಇದ್ದ ಸಂದರ್ಭದಲ್ಲಿ ಅಚಾನಕ್ಕಾಗಿ ಖೋಮೇನಿಯನ್ನು ಕೊಂದ ಮಾತ್ರಕ್ಕೆ ಅಲ್ಲಿ ಯುದ್ಧ ನಿಲ್ಲೋದಾಗಲಿ ಅಥವಾ ಇವರು ಅಂದ್ಕೊಂಡಿದ್ದಂತಹ ರಿಸಲ್ಟನ್ನು ಪಡ್ಕೊಳ್ಳೋದ್ರಲ್ಲೇ ಆಗಲಿಲ್ಲ. ಇವತ್ತಿನ ತನಕ ಸುಮಾರು 2 ವಾರಗಳು ನಡೀತಾ ಇರುವಂತಹ ಯುದ್ಧದಲ್ಲಿ ನೀವು ಹೇಳಿದ ಹಾಗೆ ಬರೀ ಇಸ್ರೇಲ್, ಅಮೇರಿಕಾ, ಇರಾನ್ ಅಷ್ಟೇ ಅಲ್ಲ, ಅಮೇರಿಕಾಕ್ಕೆ ಸಪೋರ್ಟ್ ಮಾಡಿದ್ದಂತಹ ಕೊಲ್ಲಿ ರಾಷ್ಟ್ರಗಳಲ್ಲಿ ಹಲವಾರು ರಾಷ್ಟ್ರಗಳು ಯಾಕಾದರೂ ಅಮೇರಿಕಾದ ನೆಲೆಗಳನ್ನು ನಮ್ಮ ರಾಷ್ಟ್ರದಲ್ಲಿ ಇಟ್ಕೊಳ್ಳಿಕ್ಕೆ ಬಿಟ್ಟುವೋ ಅನ್ನುವಂತಹ ರೀತಿಯಲ್ಲಿ ಆರ್ಥಿಕ ಮತ್ತು ಜೀವನಾಶಕ್ಕೆ ಕಾರಣವಾಯಿತು. ಅದಲ್ಲದೆ ನಾವು ಸಾಧಿಸಿದ್ದಾದರೂ ಏನು, ಒಬ್ಬ ಖೋಮೇನಿಯನ್ನು ಬದಲಾಯಿಸಿ ಇನ್ನೊಬ್ಬ ಖೋಮೇನಿಯನ್ನು ತಂದದ್ದಾಯಿತು. ಅಷ್ಟಲ್ಲದೆ ಇನ್ನೇನೂ ದೊಡ್ಡ ಸಾಧನೆ ಆಗಲಿಲ್ಲ. ಟ್ರಂಪ್ ಹೇಳ್ತಿದ್ದಾರೆ, ನಾವು ಇರಾನ್ನಲ್ಲಿ ನಾಶಪಡಿಸಬೇಕಾದದ್ದು ಇನ್ನೇನೂ ಉಳಿದಿಲ್ಲ ಅಂತ. ಇದು ಉಡಾಫೆಯ ಮಾತು. ಇರಾನ್ ಒಂದು ರಾಷ್ಟ್ರ ಇನ್ನೂ ಹೆಚ್ಚು ಸಂಘಟಿತವಾಯಿತು. ಅವರ ಉದ್ದೇಶವಿತ್ತು ಇರಾನನ್ನು ಒಡೆದು ಚೂರು ಮಾಡಿ ಇರಾನ್ ಯಾವತ್ತೂ ಶಕ್ತಿಶಾಲಿಯಾಗಿ ಬೆಳೆಯದೇ ಇರೋ ಉದ್ದೇಶ ಇತ್ತು. ಅದೆಲ್ಲಕ್ಕಿಂತ ಹಿಂದೆ ಇದ್ದಂತಹ ದುರುದ್ದೇಶ ಏನು ಅಂತಂದರೆ ಇರಾನ್ನಲ್ಲಿರುವ ತೈಲ, ಆ ತೈಲ ಭಂಡಾರ, ಅದು ಇದ್ದಂತಹ ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿಕ್ ಪೊಸಿಷನ್, ಅದರಲ್ಲಿ ಅಮೇರಿಕಾ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕಾಗಿತ್ತು. ವೆನೆಜುಲಾದಲ್ಲೇನಾಯಿತು, ಮತ್ತು ಈಗ ಬೇರೆ ಬೇರೆ ಪ್ರದೇಶ, ಕೆನಡಾವನ್ನು ಕೂಡ ನಮ್ಮ ಜೊತೆಗೆ ಸೇರ್ಕೊಂಬಿಡಿ ಅಂತ, ಮತ್ತು ಯುರೋಪ್ನ ಕೆಲವು ಸಣ್ಣ ಪುಟ್ಟ ಶಕ್ತಿಶಾಲಿ ಅಲ್ಲದ ರಾಷ್ಟ್ರಗಳನ್ನು ಕೂಡ ಇವ್ರ ದೇಶಕ್ಕೆ, ಐಸ್ಲ್ಯಾಂಡ್ ಇಂಥ ದೇಶಗಳನ್ನೇ ಇಲ್ಲದ ಹಾಗೆ ಮಾಡುವಂತಹ ಒಂದು ಕುಪ್ರಯತ್ನ ಟ್ರಂಪ್ ಆಡಳಿತದಲ್ಲಿ ನಡೀತಾ ಇದೆ. ಇದು ವಿಶ್ವದ ಶಾಂತಿಯ ದೃಷ್ಟಿಯಿಂದ, ಪ್ರಗತಿಯ ದೃಷ್ಟಿಯಿಂದ ಖಂಡಿತ ಸಾಧ್ಯವಿಲ್ಲ. ಆದರೆ ಈ ನಿರ್ಣಯಗಳನ್ನು ಮಾಡುವುದು ವಿಶ್ವದ ಬಹುಸಂಖ್ಯಾತ ಜನರಲ್ಲ. ಈ ಯಾವ ವಿಷಯದಲ್ಲೂ ಭಾರತ ನೇರವಾಗಿ ತಲೆ ತೂರಿಸದೇ ಇದ್ದರೂ ನಮ್ಮ ಇಸ್ರೇಲ್ ಪರವಾದ ನೀತಿಗಳು ಇರಾನನ್ನು ಮತ್ತಷ್ಟು ನಮ್ಮ ಶತ್ರುವಾಗಿ ಬೆಳೆಯೋದಕ್ಕೆ ಇವತ್ತು ಕಾರಣವಾಗ್ತಾ ಇದೆ. ಹೀಗಾಗಿ ಭಾರತದಂಥ ದೇಶದ ಮೇಲೂ ಇದರ ದುಷ್ಪರಿಣಾಮ ಬೀರ್ತಾ ಇದೆ. ಮತ್ತು ಪ್ರಪಂಚದ ಯಾವ ಭಾಗವೂ ಇವತ್ತು ಈ ನಡೀತಾ ಇರುವ ಗಲ್ಫ್ ಯುದ್ಧದಲ್ಲಿ ಪರಿಣಾಮವನ್ನು ಅನುಭವಿಸ್ತಾ ಇಲ್ಲ ಅಂತ ಹೇಳುವಾಗಿಲ್ಲ. ಉತ್ತರ ಕೊರಿಯಾದ ಡಿಕ್ಟೇಟರ್ ಕೂಡ ಹೇಳಿದ್ದಾನೆ, ನಾವು ಇರಾನನ್ನು, ನೀವು ಈ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸದೇ ಇದ್ದರೆ ಇರಾನ್ನಲ್ಲಿ ನಾವು ಇಂಟರ್ಫಿಯರ್ ಆಗಬೇಕಾಗತ್ತೆ ಅಂತ. ಒಬ್ಬ ಡಿಕ್ಟೇಟರ್ ಕೈಯಲ್ಲಿ ಅಣುಬಾಂಬ್ ಇರೋದ್ರಿಂದ ಅದು ಮಹಾ ಅಪಾಯಕಾರಿಯಾದಂತಹ ಸ್ಟೇಟ್ಮೆಂಟ್. ಇನ್ನು ವಿಶ್ವದ ಕೆಲವೇ ದಿನಗಳಲ್ಲಿ ವಿಶ್ವ ಶಾಂತಿಗಾಗಿ ಈ ಟ್ರಂಪ್ನಂತಹ ವ್ಯಕ್ತಿಗಳು ಮತ್ತು ಎರಡನೇ ಖೋಮೇನಿ ಥರದ ಜನಗಳು ಒಂದು ನಿರ್ಣಯಕ್ಕೆ ಬಂದು ಈ ಮಾಸ್ ಡೆಸ್ಟ್ರಕ್ಷನನ್ನು ನಿಲ್ಲಿಸದೇ ಇದ್ದರೆ ನಮ್ಮ ಭವಿಷ್ಯ ಇನ್ನೂ ಅಧೋಗತಿಗೆ ಹೋಗುವ ಸಂಭವ ಹೆಚ್ಚಿದೆ. ಸರ್, ಇದುವರೆಗೂ ಸಹ ಈ 2 ದೇಶಗಳ ನಡುವೆ ಒಂದು ಮಾತುಕತೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ, ಯುದ್ಧವನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಇತರೆ ಪ್ರಬಲವಾದ ರಾಷ್ಟ್ರಗಳು ಯಾರೂ ಸಹ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇಲ್ಲ. ಕಾರಣ ಏನು ಅಂತ ಸರ್? ಇದು ಒಂದು ಯಾವ ರಾಷ್ಟ್ರವನ್ನು ಎದುರು ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಚೈನಾ ಮತ್ತು ರಷ್ಯಾ ಮತ್ತು ಭಾರತ ಈ ಸಂದರ್ಭದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುವ ಒಂದು ಮಹಾನ್ ಅವಕಾಶ ಇವತ್ತಿಗೂ ಇದೆ.
ಅದನ್ನು ಭಾರತ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಪ್ರಜಾಸತ್ತಾತ್ಮಕವಾಗಿ ನಿಭಾಯಿಸ್ತಾ ಇಲ್ಲ ಅಂತ ದುಃಖಕರವಾದ ಸಂಗತಿಯನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿ ಬಂದಿದೆ. ಭಾರತಕ್ಕೆ ಇದೊಂದು ಅವಕಾಶ ಇತ್ತು. ನಾವು ಒಂದು ನಿರ್ಲಿಪ್ತ ರಾಷ್ಟ್ರವಾಗಿ, ನಾವು ವಿಶ್ವಶಾಂತಿಯನ್ನು ಬಯಸುವಂತಹ ರಾಷ್ಟ್ರವಾಗಿ ಇವತ್ತು ಭಾರತದ ಯಾವ ಪ್ರಜೆಯನ್ನು ಕೇಳಿದರೂ ಕೂಡ ಅವನ ಪಕ್ಷಾತೀತವಾಗಿ, ಪ್ರಾಂತ್ಯಾತೀತವಾಗಿ, ಭಾಷಾತೀತವಾಗಿ ಯಾರನ್ನು ಕೇಳಿದ್ರೂ ಕೂಡ ಈ ಯುದ್ಧ ಬೇಡ ಅನ್ನೋರೇ ಆಗಿರೋದ್ರಿಂದ ಈ ಬೇಡದ ಯುದ್ಧವನ್ನು ನಿಲ್ಲಿಸುವುದಕ್ಕೆ ನಾವು ಮಾಡಿದ ಪ್ರಯತ್ನಗಳು ಸಾಕಷ್ಟು ಆಗಿಲ್ಲ. ಇವತ್ತಿನ ರಾಜಕೀಯದ ನಿಯಂತ್ರಣವನ್ನು ಇಟ್ಕೊಂಡಿರುವಂತಹ ಪಕ್ಷಗಳು, ಲೀಡರ್ಗಳು ಈ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡಬೇಕು. ಇಲ್ಲ ಅಂತ ಅಂದರೆ ಭಾರತ ಇನ್ನೂ ಅಧೋಗತಿಗೆ ಹೋಗುವ ದಿನಗಳು ದೂರವಿಲ್ಲ. ಮತ್ತು ಚೈನಾ ಮತ್ತು ರಷ್ಯಾಗಳು ಯಾಕೆ ಈ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಅಂದರೆ ಅವರು ಈ ಸಂಘರ್ಷದಲ್ಲಿ ತಮ್ಮ ತಮ್ಮ ಒಳ್ಳೆತನನ್ನು ಮಾತ್ರ ನೋಡ್ತಾ ಇದ್ದಾರೆ. ಯಾರೂ ವಿಶ್ವಶಾಂತಿಯ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಇವತ್ತು ವಿಶ್ವಸಂಸ್ಥೆ ಒಂದು ಹಲ್ಲಿಲ್ಲದ ಹಾವಾಗಿ ಉಳಿದಿದೆ. ಅದಕ್ಕೆ ಶಕ್ತಿನೇ ಇಲ್ಲದಂತಹದ್ದಾಗಿದೆ. ವಿಶ್ವಸಂಸ್ಥೆ ಅನ್ನೋದು ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಹಲವಾರು ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹೀಗಾಗಿ ಈ ಜವಾಬ್ದಾರಿಯುತವಾದ ರಾಷ್ಟ್ರಗಳು ಮತ್ತು ನಾಯಕರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಈ ಎರಡೂ ದೇಶಗಳ ಮೇಲೆ ಪ್ರಭಾವ ಬೀರ್ತಾ ಇಲ್ಲ. ಒಬ್ಬರು ಇನ್ನೊಬ್ಬರನ್ನು ನಾಶ ಮಾಡುವುದರಲ್ಲಿ ಸಿದ್ಧರಾಗಿದ್ದಾರೆಯೇ ಹೊರತು ಅವರನ್ನು ನಾಶ ಮಾಡುವುದರಿಂದ ನಾವು ಉದ್ಧಾರ ಆಗುವುದಿಲ್ಲ ಅನ್ನುವ ಸತ್ಯವನ್ನು ಮನಗಂಡಿಲ್ಲ. ಒಂದು ಕಡೆ ಇತರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಭಾರತದ ಕೆಲವೊಂದಷ್ಟು ರಾಜತಾಂತ್ರಿಕ ನೀತಿಗಳು, ಒಪ್ಪಂದಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಕೆಲವೊಂದಷ್ಟು ದಿಟ್ಟ ನಿರ್ಧಾರಗಳು ಇವತ್ತು ಭಾರತ ಶಾಂತಿಯುತವಾಗಿ ಇರಲಿಕ್ಕೆ ಕಾರಣ ಅನ್ನುವಂಥ ಮಾತುಗಳು ಬರ್ತಾ ಇದ್ರು. ಭಾರತ ಇವತ್ತು ಶಾಂತಿಯುತವಾಗಿರೋದಕ್ಕೆ ಭಾರತ ಸ್ವತಂತ್ರವಾದ ನಂತರ ರೂಪಿಸ್ಕೊಂಡ ನಮ್ಮ ಏನು ಹೇಳ್ತಾರೆ ಅದಕ್ಕೆ ನ್ಯೂಟ್ರಲ್ ಸ್ಟೇಟಸ್ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಹೊರತು ಆ ನ್ಯೂಟ್ರಲ್ ಸ್ಟೇಟಸ್ಗೆ ಧಕ್ಕೆ ಬರ್ತಾ ಇದೆ. ಇವತ್ತು ನಮ್ಮ ಪ್ರಧಾನಿಗಳು ಇತ್ತೀಚೆಗೆ ಇಸ್ರೇಲ್ಗೆ ಹೋಗಿ ಬಂದದ್ದು, ಇಸ್ರೇಲ್ ನೆತನ್ಯಾಹು ಜೊತೆ ನಡೆಸಿದಂತಹ ಸಂಭಾಷಣೆಗಳು, ತಗೊಂಡಂತಹ ನಿರ್ಣಯಗಳು ಇಸ್ರೇಲನ್ನು ಮತ್ತೆ ಇರಾನ್ ವಿರುದ್ಧ ಯುದ್ಧ ತಕ್ಷಣ ಡಿಕ್ಲೇರ್ ಮಾಡೋದಕ್ಕೆ ಪ್ರಭಾವ ಬೀರ್ತೇನೋ ಅನ್ನುವಂತಹ ಸಂಶಯ ಕೂಡ ಹಲವಾರು ಜನರ ಮೈಂಡ್ನಲ್ಲಿ ಬೀರ್ತಾ ಇದೆ. ನಾವು ನಿಜವಾಗಿಯೂ ನಿರಪೇಕ್ಷಿತರಾಗಿ ಯಾವ ಪಕ್ಷವನ್ನು ವಹಿಸದ ರೀತಿಯ ಜನಗಳಾಗಿ, ದೇಶವಾಗಿ ಇವತ್ತು ಉಳಿದಿಲ್ಲ. ನಾವು ಇಸ್ರೇಲ್, ಅಮೇರಿಕಾ ಪರವಾಗಿದ್ದೇವೆ. ಟ್ರಂಪ್ ರಿಪೀಟೆಡ್ಡಾಗಿ ಹೇಳ್ತಿದ್ದಾನೆ ಹೇಗೆ ಅವನು ಭಾರತದ ಮೇಲೆ ನಿಯಂತ್ರಣ ಇಟ್ಕೊಂಡಿದ್ದಾನೆ ಅಂತ ಅದನ್ನು ನಮ್ಮ ಪ್ರಧಾನಿಗಳು ನಿರಾಕರಿಸಿಲ್ಲ. ಮತ್ತು ಅವರ ಯಾವ ವರ್ತನೆಗಳು ಟ್ರಂಪ್ನ ಹೇಳಿಕೆ ಸುಳ್ಳು ಅನ್ನೋದನ್ನು ಸಾಬೀತುಪಡಿಸಿಲ್ಲ. ಹೀಗಾಗಿ ನಾವು ಈ ಒಂದು ಗುಟ್ ನಿರಪೇಕ್ಷಿತ ಅಂತ ಏನು ಹೇಳ್ತಾರೆ, ಈ ಯಾವ ಗುಂಪಿಗೂ ಸೇರದೇ ಇರುವಂತಹ ಒಂದು ನಿರಪೇಕ್ಷಿತ ರಾಷ್ಟ್ರವಾಗಿ ಉಳಿದೇ ಇರುವುದೇ ನಮ್ಮ ಹಲವಾರು ಸಮಸ್ಯೆಗಳಿಗೆ ಕಾರಣ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಸರ್, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸದ್ಯದಲ್ಲೇ ಮುಕ್ತಾಯಗೊಳ್ಳುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ ಅಥವಾ ಮುಂದುವರಿಯುತ್ತೆ ಅನಿಸುತ್ತೆ ಸರ್? ನಾನು ಆಶಾವಾದಿ ಎರಡು ಕಾರಣದಿಂದ. ಒಂದು, ಶಾರ್ಟ್ ಆಫ್ ಯೂಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಮಿಸೈಲ್ಗಳನ್ನು ಪ್ರಯೋಗ ಮಾಡಿ ಆಗಿದೆ. ಇನ್ನು ನಾವು ಬಳಸಲಿಕ್ಕೆ ಉಳಿದಿರುವಂತಹದ್ದು ನ್ಯೂಕ್ಲಿಯರ್ ವೆಪನ್ ಮಾತ್ರ. ಅದು ಇರಾನ್ ಹತ್ರ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಅವ್ರ ಹತ್ರ ಇದ್ದಂತಹ ಮೋಸ್ಟ್ ಪವರ್ಫುಲ್ ಮಿಸೈಲ್ಗಳನ್ನೆಲ್ಲ ಅವರು ಬಳಸಿ ಆಯಿತು, ಮತ್ತು ಇನ್ನೂ ಕೂಡ ಕೆಲವು ಇದ್ದಾವೆ, ಅದನ್ನು ಬಳಸ್ತಾರೆ. ಆದರೆ ಇದು ಅಲ್ಲಿಗೆ ಅಂತ್ಯವಾಗುವುದಿಲ್ಲ ಅಥವಾ ಇರಾನ್ ಅಲ್ಲಿಗೆ ನಾಶವಾಗುವುದಿಲ್ಲ. ಇರಾನ್ ಬಾಲ್ಕನೈಸ್ ಆಗಿ, ಅಂದರೆ ತುಕಡಗಳಾಗಿ ಇರಾನ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ವರ್ಲ್ಡ್ ಒಪಿನಿಯನ್ ಕೂಡ ಇವತ್ತಿಗೂ ಇದೆ. ಅದನ್ನು ವಿರೋಧಿಸಿ ಯಾವುದೇ ಲೀಡರ್ಶಿಪ್ ಹೆಚ್ಚು ದಿನ ಬದುಕಲಿಕ್ಕೆ ಸಾಧ್ಯವಿಲ್ಲ. ಟ್ರಂಪ್ ಕೂಡ ಹೋಗ್ತಾನೆ. ಈ ಗ್ರೀಕ್ ಇತಿಹಾಸದಲ್ಲಿ ಒಂದು ಪರಂಪರೆ ಇತ್ತು. ಅವತ್ತಿನ ಕಾಲದಲ್ಲಿ ಗ್ರೀಕ್ ಚಕ್ರವರ್ತಿ ವಿಶ್ವದಲ್ಲೇ ಅತಿ ಹೆಚ್ಚು ಪವರ್ಫುಲ್ ಆದ ವ್ಯಕ್ತಿ, ಇವತ್ತಿನ ಅಮೆರಿಕ ಅಧ್ಯಕ್ಷರಿಗಿಂತಲೂ ಹೆಚ್ಚು ಪವರ್ಫುಲ್ ಆಗಿದ್ದಂತಹ ವ್ಯಕ್ತಿ. ಅವನಲ್ಲಿ ಒಂದು ಪರಂಪರೆ ಏನಿತ್ತಂತ ಅಂದರೆ, ಅವನು ಎಲ್ಲೇ ಹೋಗುವಾಗ ಅವನ ಮುಂದ್ಗಡೆ ಒಬ್ಬ ಸೇವಕ ಒಂದು ಗಂಟೆ ಬಾರಿಸ್ಕೊಂಡು ಹೋಗ್ತಾ ಇದ್ದ. ಅವನು ಹೇಳ್ತಾ ಇದ್ದ,
ಚಕ್ರವರ್ತಿ ಜ್ಞಾಪಕ ಇಟ್ಕೋ ನೀನೊಂದು ದಿವಸ ಸತ್ತು ಹೋಗ್ತೀಯಾ, ಚಕ್ರವರ್ತಿ ಜ್ಞಾಪಕ ಇಟ್ಕೋ ನೀನೊಂದು ದಿವಸ ಸತ್ತು ಹೋಗ್ತೀಯಾ, ಇದನ್ನು ಹೇಳ್ಕೊಂಡು ಹೋಗ್ತಾ ಇದ್ದ. ಇದರಿಂದ ಏನು ಉದ್ದೇಶ ಇತ್ತು ಅಂತ ಅಂದರೆ, ಚಕ್ರವರ್ತಿ ತಾನು ತಗೊಳ್ಳುವಂತಹ ನಿರ್ಣಯಗಳಲ್ಲಿ ನಾನು ಯಾವಾಗಲೂ ಶಾಶ್ವತ ಅಂತ ಅನ್ನುವ ಭಾವನೆಯಿಂದ ನಿರ್ಣಯಗಳನ್ನು ತಗೊಳ್ಳೋದು ಬೇಡ, ಮನುಷ್ಯನ ಅಶಾಶ್ವತ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರ್ವರ ಒಳಿತಿಗಾಗಿ ನೀನು ನಿರ್ಣಯಗಳನ್ನು ತಗೋ ಅಂತ ಅನ್ನುವಂತಹ ಒಂದು ಸಂದೇಶ ಅಲ್ಲಿತ್ತು. ಆದರೆ ಇವತ್ತು ಟ್ರಂಪ್ಗೆ ಯಾರೂ ಈ ರೀತಿ ಗಂಟೆ ಬಾರಿಸಿ ಹೇಳೋರೇ ಇಲ್ಲದಂತಾಗಿದ್ದಾರೆ. ಅಮೇರಿಕಾದ ಪ್ರಜೆಗಳು ಇವತ್ತು ಟ್ರಂಪ್ ಜೊತೆ ಇಲ್ಲ, ಇಸ್ರೇಲ್ನ ಪ್ರಜೆಗಳು ನೆತನ್ಯಾಹು ಜೊತೆಯಲ್ಲಿಲ್ಲ. ಆದರೂ ಈ ಲೀಡರ್ಗಳು ಈ ವಿಶ್ವದ ಸಂಚಲನವನ್ನು ತಮ್ಮ ಕೈಯಲ್ಲಿಟ್ಕೊಂಡಿದ್ದಾರೆ. ಈ ಯುದ್ಧ ಹೆಚ್ಚು ದಿನ ನಡೀಲಿಕ್ಕೆ ಸಾಧ್ಯವಿಲ್ಲ. ಇದು ಪ್ರಾಯಶಃ ಒಂದು ವಾರದಲ್ಲಿ ನಿಂತು ಹೋಗುತ್ತೆ, ಒಂದು ಸಮ್ ಗುಡ್ ಸೆನ್ಸ್ ವಿಲ್ ಪ್ರಿವೈಲ್ ಅಂತ ಅನ್ನೋ ಆಶಾಭಾವನೆ ನನಗಿದೆ. ಸರ್, ಈಗ ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಯುದ್ಧದಿಂದ ಅನೇಕ ದೇಶಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ, ಸಾಕಷ್ಟು ಜಲಮಾರ್ಗಗಳು ಬಂದಾಗಿದೆ. ಈ ನಿಟ್ಟಿನಲ್ಲಿ ಭಾರತವು ಕೂಡ ಏನು ವಾಣಿಜ್ಯ ಸಿಲಿಂಡರ್ ಸೇರಿದಂತೆ ಈ ಥರ ಕೆಲವೊಂದಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಯುದ್ಧ ಈಗಲೇ ನಿಲ್ಲಬೇಕು ಅನ್ನುವಂಥದ್ದು ಕೆಲವರು ನಿಲುವಾಗಿರುವಂಥದ್ದು. ಇದು ಎಲ್ಲರ ನಿಲುವು ಕೂಡ ಯುದ್ಧ ನಿಲ್ಲಬೇಕು ಅನ್ನೋದೇ, ಎಕ್ಸೆಪ್ಟ್ ಫ್ಯೂ ಡಿಕ್ಟಟೋರಿಯಲ್ ಲೀಡರ್ಸ್. ಬಾಕಿ ಎಲ್ಲರ ನಿಲುವು ಕೂಡ ಯುದ್ಧ ನಿಲ್ಲಬೇಕು ಅನ್ನೋದೇ ಆಗಿದೆ. ಇದರಿಂದ ಈ ಯುದ್ಧದಿಂದ ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ. ನಾನು ಆಗಲೇ ಹೇಳಿದಾಗೆ ಈ ಯುದ್ಧ 2 ವಾರಗಳ ಯುದ್ಧದಲ್ಲಿ ಒಂದು ಕೊಮೇನಿಯನ್ನು ಸಾಯಿಸಿ ಇನ್ನೊಬ್ಬ ಕೊಮೇನಿಯನ್ನು ತಂದಾಯಿತು. ಅದು ಇತಿಹಾಸವನ್ನು ಬದಲಾಯಿಸಲಿಲ್ಲ. ಈ ಯುದ್ಧದಿಂದ ಎಲ್ಲ ಪ್ರಪಂಚದ ಮೂಲೆ ಮೂಲೆಯ ಜನ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಯುದ್ಧ ಅಂದರೆ ಗುತ್ತ ಯುದ್ಧ, ಎದುರು ಬದರಿಗೆ ನಿಂತ್ಕೊಂಡು ಮಾಡುವಂತಹ ಕತ್ತಿ ಗುರಾಣಿ ಅಥವಾ ಬಂದೂಕ ಹಿಡ್ಕೊಂಡು ಮಾಡುವಂತಹ ಯುದ್ಧವಲ್ಲ. ಮಿಸೈಲ್ಗಳು, ಬಾಂಬ್ಗಳ ಯುದ್ಧ, ಏರೋಪ್ಲೇನ್ಗಳ ಯುದ್ಧ, ಇದು ಆರ್ಥಿಕ ಸ್ಥಿತಿಗಳ ಯುದ್ಧ. ಮತ್ತು ಇನ್ನೊಂದು ಯುದ್ಧ ಸೈಬರ್ ಯುದ್ಧ. ಈ ಸೈಬರ್ ಯುದ್ಧ ಪ್ರಾರಂಭವಾದರೆ ಅದು ಇನ್ನೂ ಕೂಡ ಅತಿ ಹೆಚ್ಚು ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು. ಮನುಷ್ಯನ ಕಲೆಕ್ಟಿವ್ ವಿಸ್ಡಮ್ ಈ ತರಹದ ಅಲ್ಟಿಮೇಟ್ ವೆಪನ್ಗಳಿಗೆ ಹೋಗೋದನ್ನು ತಡೆಯುತ್ತೆ ಅಂತ ಆಶಿಸ್ತೇನೆ. ಇದಿಷ್ಟು ಮಾತುಗಳು ನಿವೃತ್ತ CRPF IGP ಆಗಿದ್ದಂತಹ ಆರ್ಕೇಶ್ ರವರ ಮಾತುಗಳು ಅಂಥದ್ದು. ಅಂದರೆ ಈ ಒಂದು ಯುದ್ಧದಿಂದ ಸಾಕಷ್ಟು ಪರಿಣಾಮಗಳು ಇತರೆ ದೇಶಗಳು ಸಹ ಎದುರಿಸ್ತಾ ಇದ್ದಾವೆ. ಕೂಡಲೇ ಈ ಯುದ್ಧ ನಿಲ್ಲಬೇಕು ಅನ್ನುವಂಥದ್ದು ಕೆಲವರ ಅಭಿಪ್ರಾಯಗಳು ಆಗಿರುವಂಥದ್ದು. ಜೊತೆಗೆ ಈ ಒಂದು ಯುದ್ಧದ ಸಾಧಕ ಬಾಧಕಗಳ ವಿಚಾರಗಳನ್ನು ತಮ್ಮದೇ ಆದ ರೀತಿಯಲ್ಲಿ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.